ಮಿಥುನ ರಾಶಿಯವರ ಡಿಸೆಂಬರ್ ನೋಡೋದಾದರೆ ಹೇಗಿದೆ ಮಿಥುನ ರಾಶಿಯವರಿಗೆ ಅಂತ? ಮಿಥುನ ರಾಶಿಯವರ ಭವಿಷ್ಯ ಅಂತ ನೋಡುವಾಗ ಮಿಥುನ ರಾಶಿಯವರಿಗೆ ಮೊದಲನೇ ಕಾರ್ಡ್ ಆರೋಗ್ಯಕ್ಕೆ, ಎರಡನೇ ಕಾರ್ಡು ಕುಟುಂಬಕ್ಕೆ, ಮೂರನೇ ಕಾರ್ಡು ಪ್ರೊಫೆಷನ್ಗೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದು ಇದು ಪಾಸಿಟಿವ್ ಕಾರ್ಡ್ ಅಂತಲೇ ಹೇಳ್ಬೋದು. ಬಟ್ ಅಗೈನ್ ಸ್ವಲ್ಪ ನೀವು ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಎಲ್ಲೋ ಒಂದು ಅನ್ವಾಂಟೆಡ್ ಆದಂಥ ಸಿಚುವೇಶನ್ಸು, ಎಲ್ಲೋ ಔಟಿಂಗ್ ಹೋಗಿರ್ತೀರಾ, ಅಲ್ಲಿ ಹುಡುಗಾಟಿಕೆ ಆಡಿಕೊಂಡು ಬೀಳೋದು, ಏಳೋದು, ಕೈಗೆ ಕಾಲಿಗೆ ನೋವು ಮಾಡ್ಕೊಳ್ಳೋದು, ಈ ಥರದ ಒಂದು ಅವಕಾಶಗಳು ದೊಡ್ಡ ಮೇಜರ್ ಹೆಲ್ತ್ ಇಶ್ಯೂ ಅಂತ ಬರದೇ ಹೋದ್ರೂ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ ಅಂತ. ಸೊ ಇನ್ನೊಂದು ಎರಡನೇದು ಅಂತ ರಿಲೇಷನ್ಶಿಪ್ ಅಥವಾ ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದಾಗ ಅಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಮನೆಯಲ್ಲಿ ದೊಡ್ಡವರು, ಅವರ ಯಾರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ, ಅವರು ನಿಮ್ಮ ಮನೆಯ ಪುರೋಹಿತರು ಅಥವಾ ನೀವು ಯಾರನ್ನಾದರೂ ನಂಬ್ತೀರಾ ಅಂದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರೀತಿಯ ಒಂದು ಸಜೆಷನ್ನ ತಗೊಳ್ಳಿ ಈ ವಾರ. ಅವರ ಸಜೆಷನಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ, ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿದೆ. ಸೊ ಇನ್ನು ಕರಿಯರ್, ಜಾಬ್ ಅಂತ ಬಂದಾಗ, ಕೆರಿಯರ್ ವಿಚಾರಕ್ಕೆ ಬಂದಾಗ ಇಲ್ಲಿ ಸ್ಟ್ರೆಂತ್ ಅನ್ನುವಂಥ ಕಾರ್ಡ್ ಬಂದಿದೆ. ಇದು ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡ್. ಸೊ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ನೀವು ಹುಲಿಯ ಬಾಯಲ್ಲಿ ಕೈ ಹಾಕಿ ಏನಾದರೂ ತಿನ್ನಿಸ್ಬೇಕು ಅಂತಿದ್ರೆ ಅದು ಕೂಡ ಮಾಡಿ ಬರ್ಬೋದು. ಸೊ ಅಷ್ಟು ಒಂದು ಸ್ಟ್ರೆಂತ್. ಸೊ ಯಾವುದೋ ಟಫ್ ಅಂತ ಬಿಟ್ಟಿರ್ತೀರಾ ಇಂಟರ್ವ್ಯೂ, ಇದನ್ನು ಕ್ರ್ಯಾಕ್ ಮಾಡೋಕೆ ಆಗಲ್ಲಪ್ಪ ನನ್ನ ಕೈಲಿ ಅಂತ, ಅದನ್ನು ಹೋಗಿ ಈ ಟೈಮಲ್ಲಿ ಪ್ರಯತ್ನ ಪಡಿ. ಅದು ಸಕ್ಸಸ್ ಆಗುತ್ತೆ ಈ ಸಲ, ಸಕ್ಸಸ್ ಆಗೋದಕ್ಕೆ ಅವಕಾಶ ಇದೆ. ಇನ್ನು ರೆಮಿಡಿ ಅಂತ ಬಂದರೆ ಏನು ಹೇಳ್ತೀರಾ? ರೆಮಿಡಿ ಅಂತ ಬಂದರೆ ಇಲ್ಲಿ ಇವರಿಗೆ ಬೇಕಾಗಿರೋದು ಆರೋಗ್ಯದ ಸಮಸ್ಯೆ ಇರೋದರಿಂದ ಎಗೈನು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ. ಗುರುಗಳಿಗೆ ಪೂಜೆ ಪುನಸ್ಕಾರವನ್ನು ಮಾಡೋದು, ನೀವು ನಂಬುವಂಥ ಗುರುಗಳ ದರ್ಶನವನ್ನು ಮಾಡಿಬರೋದ್ರಿಂದ ಇವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದರ ಜೊತೆಗೆ ಇವರು ರೆಡ್ ಜಾಸ್ಪರ್ ಅಥವಾ ಸನ್ ಸ್ಟೋನ್ ಅನ್ನುವಂಥ ಬ್ರೇಸ್ಲೆಟ್ಗಳನ್ನು ಧಾರಣೆ ಮಾಡೋದ್ರು ಕೂಡ ಇವರಿಗೆ, ನಿಮ್ಗೆ ಆಲ್ರೆಡಿ ಹೆಲ್ತಲ್ಲಿ ಮೇಜರ್ ಇಶ್ಯೂ ಇದೆ ಅಂದರೆ ಇದೆರಡನ್ನ ಮಾಡಿ. ಅದರಿಂದ ನಿಮಗೆ ಒಳ್ಳೆ ರೀತಿಯ ಫಲಗಳು ದೊರೆಯುತ್ತೆ. ಸೊ ಮಿಥುನ ರಾಶಿಯವ್ರಿಗಾಯಿತು, 3 ರಾಶಿಯವರಿಗೆ ಹೇಳಿದ್ದೀರಾ.